ನೀವೆಲ್ಲರೂ ಕೂಡ ಅಲ್ಲಿ ಓದಿ ಉನ್ನತ ಹುದ್ದೆಗೂ ಕೂಡ ಕೆಲವರು ಹೋಗಿದ್ದೀರಿ. ಕೆಲವರು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಶಿಕ್ಷಣ ಬಹಳ ಮುಖ್ಯ. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಶಿಕ್ಷಣ 10ರಿಂದ 12% ಇತ್ತು. Can you understand Kannada? I don't know. ಅವರು ಈಸ್ ಫ್ರಮ್ ತಮಿಳ್ನಾಡು, ಹಾಗಾಗಿ ಕನ್ನಡ ಅರ್ಥ ಆಗಲ್ಲ. ಅದೇನೇ ಇರಲಿ, ನೀವೆಲ್ಲ ಕನ್ನಡಿಗರಲ್ಲ. ಕನ್ನಡ ರಾಜ್ಯೋತ್ಸವ ಬೇರೆ ಇಟ್ಕೊಂಡವ್ರೆ, ಅದರಿಂದ ಕನ್ನಡದಲ್ಲೇ ಮಾತಾಡಬೇಕು. ನಿಮಗೆ ಸರ್ಕಾರ ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಾ ಇದೆ. ಈಗಾಗಲೇ ಪ್ರೊಫೆಸರ್ ಹೇಳಿದ್ರು, ಒಂದು ಡಿಮ್ಯಾಂಡ್ ಏನಪ್ಪ ಅಂತಂದರೆ, ಅವನೂರವರು ಶಿಫಾರಸು ಮಾಡಿದರು, ನೀವು ಕೆಲಸಕ್ಕೆ ಸೇರಿದ ಮೇಲೆ ಅಥವಾ ಬೇರೆ ಉದ್ಯೋಗದಲ್ಲಿ ಸೇರಿದ ಮೇಲೆ ಸಮಾಜಕ್ಕೆ ಹಿಂತಿರುಗಿ ಏನಾದ್ರು ಕೊಡಬೇಕಲ್ಲ. ನಾವೆಲ್ಲರೂ ಕೂಡ ಎಲ್ಲರೂ ಬರೀ ಹಾಸ್ಟೆಲ್ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲ, ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಕೂಡ ಸಮಾಜಕ್ಕೆ ಹಿಂತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮಾಜದ ಋಣ ನಮ್ಮ ಮೇಲಿದೆ. ಈಗ ನಾನು ಲಾಯರ್ ಆಗಬೇಕಾದ್ರೆ, LLB ಓದಬೇಕಾದ್ರೆ ನಮ್ಮ ಮನೆ ದುಡ್ಡಿನಿಂದಲೇ ಓದಕ್ಕಾಗಿಲ್ಲ. ನನಗೆ ಸಮಾಜದ ಋಣನೂ ಕೂಡ ಇದೆ. ಆ ಋಣವನ್ನು ನೀವು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಮಾಡಬೇಕು, ನೀವು ಮಾಡಬೇಕು. ಆಗ ಮಾತ್ರ ಸಮಾಜ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು 10-12% ಶಿಕ್ಷಣ ಇದ್ದದ್ದು ಇವತ್ತು 78% ಹೋಗಿದೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಸೇರಿ ಈಗ 78% ಆಗಿದೆ. ಇನ್ನೂ 100% ಆಗಿಲ್ಲ. ಸಾಕ್ಷರತೆ 100ಕ್ಕೆ 100 ಆಗಬೇಕು. ಜೊತೆಗೆ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದರೆ, ನಾವು ಕಲಿತಕ್ಕಂಥ ವಿದ್ಯೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ನಾವು ಪಡ್ಕೊಂಡಿರತಕ್ಕಂಥ ಶಿಕ್ಷಣ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತೇ ಹೋದರೆ ನೀವು ಸಾಕ್ಷರರಾಗೂ ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ, ವೈಜ್ಞಾನಿಕತೆಯಿಂದ ಕೂಡಿರಬೇಕು. ವೈಚಾರಿಕತೆ ಇರಬೇಕು,
ವೈಜ್ಞಾನಿಕತೆಯಿಂದ ಕೂಡಿರಬೇಕು. ಶಿಕ್ಷಣ ಪಡ್ಕೊಂಡವರು ಕೂಡ ನಾವು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ದೀವಿ. ವರ್ಗ ವ್ಯವಸ್ಥೆ ಹೋಗ್ಬೇಕು, ಜಾತಿ ವ್ಯವಸ್ಥೆ ಹೋಗಬೇಕು, ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರೂ ಮುಖ್ಯವಾಗಿ ಬರಬೇಕು ಅಂತ ಎಲ್ಲ ಹೇಳ್ಕೊಂಡಿದ್ದೀವಿ. ಅದಾಗಬೇಕಾದ್ರೆ ಮತ್ತೆ ಈ ಎಲ್ಲ ಮೂಢನಂಬಿಕೆಗಳು, ಕಂದಾಚಾರಗಳು, ಮೌಢ್ಯಗಳೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬಹಳ ವರ್ಷಗಳ ಹಿಂದೆನೇ ಹೇಳಿದ್ದಾರೆ. 850 ವರ್ಷಗಳ ಹಿಂದೆನೇ ಬಸವಣ್ಣವರು ಮೌಢ್ಯಗಳೆಲ್ಲ ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು, ಮನುಷ್ಯರ ಸಮಾಜ ನಿರ್ಮಾಣ ಆಗ್ಬೇಕು ಅಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.